ಇತ್ತೀಚೆಗೆ ಬ್ಲಾಸ್ಟ್ ಆಯಿತು ಡೆಲ್ಲಿಯಲ್ಲಿ, ಬಾಂಬ್ ಬ್ಲಾಸ್ಟ್. ಆ ಬಾಂಬ್ ಬ್ಲಾಸ್ಟ್ ಆದಾಗ ಆ ಬ್ಲಾಸ್ಟ್ ಮಾಡಿದ ಟೆರರಿಸ್ಟ್ಗಳು ಎಲ್ಲಿಯಾದರೂ ನಿಮ್ಮ ಹೆಸರಲ್ಲಿ ಸಿಮ್ ಯೂಸ್ ಮಾಡಿದಿದ್ರೆ NIA ಬಂದು ನಿಮ್ಮನ್ನು ಹಿಡಿತಾರೆ. ಎಲ್ಲರೂ ಓಪನ್ ಮಾಡಿ ನಿಮ್ಮ ಫೋನಲ್ಲಿ, ಗೂಗಲಿಗೆ ಹೋಗಿ ಟ್ಯಾಫ್ಕಾಪ್ ಅಂತ ಬರೀರಿ, TAFCOP, ಟ್ಯಾಫ್ಕಾಪ್. ಆ ಟ್ಯಾಫ್ಕಾಪ್ ಓಪನ್ ಮಾಡುವಾಗ ಫಸ್ಟ್ ವೆಬ್ಸೈಟ್ ಬರುತ್ತೆ, ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. ಮೊಬೈಲ್ ನಂಬರ್ ಹಾಕಿ, OTP ಬರ್ತದೆ, OTP ಎಂಟರ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಹತ್ರ ಇರೋದು 2 ಸಿಮ್, ಅದರಲ್ಲಿ 5 ಸಿಮ್ ತೋರಿಸಿದ್ರೆ ನಿಮ್ಮ ಹೆಸರಲ್ಲಿ ಯಾವುದೋ 3 ಸಿಮ್ ಇಶ್ಯೂ ಆಗಿದೆ ಅಂತ ಆಯಿತು. ಅದರಲ್ಲಿ ಒಂದು ಆಪ್ಷನ್ ಇದೆ, ನಾಟ್ ಮೈ ನಂಬರ್ ಅಂತ. ಸಿಲೆಕ್ಟ್ ಮಾಡಿ ರಿಪೋರ್ಟ್ ಮಾಡಿ ಇಮ್ಮಿಡಿಯೇಟ್ ಆಗಿ. ಇಲ್ಲದಿದ್ದರೆ ನಾಳೆ ಅವರು ಕ್ರೈಮ್ ಮಾಡೋದು, ಸಿಕ್ಕಾಕೊಳ್ಳೋದು ನೀವು. 2ನೇ ಪಾಯಿಂಟ್, ಒಂದು 4 months ಬ್ಯಾಕ್ ನಮ್ಮ ದೇಶದಲ್ಲಿ ಒಂದು ಕಾನೂನು ಬಂದಿದೆ. ಏನಂದರೆ, 1 person ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 9 ಸಿಮ್ಸ್. ನಿಮ್ಮ ಹೆಸರಲ್ಲಿ 9 ಸಿಮ್ ಇರ್ಬೋದು. ಮೋರ್ ದೆನ್ 9 ಇದ್ರೆ 2 ಲಕ್ಷ ಫೈನ್. ಯಾರೋ ನಿಮ್ಮ ಹೆಸರಲ್ಲಿ ಸಿಮ್ ತೆಗೆದು ನೀವು ಯಾಕೆ 2 ಲಕ್ಷ ಫೈನ್ ಕಟ್ತೀರಿ? ಎಲ್ಲರೂ ನಿಮ್ಮ ಫೋನಿಗೆ google.com ಓಪನ್ ಮಾಡಿ. google.com ಓಪನ್ ಮಾಡಿ ಕವರ್ ಯುವರ್ ಟ್ರ್ಯಾಕ್ಸ್ ಅಂತ ಹಾಕಿ. ಕವರ್ ಯುವರ್ ಟ್ರ್ಯಾಕ್ಸ್ ಫಸ್ಟ್ ಸೈಟ್ ಓಪನ್ ಆಗ್ತದೆ. ಕ್ಲಿಕ್ ಮಾಡಿ. ಅದರಲ್ಲಿ ಒಂದು ಟೆಸ್ಟ್ ಯುವರ್ ಬ್ರೌಸರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಈ ವೆಬ್ಸೈಟ್ ನಿಮಗೆ ನಿಮ್ಮ ಬ್ರೌಸರ್ ನಿಮ್ಮ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತದೆ ಎಲ್ಲ ಅದರಲ್ಲಿ ಕಾಣ್ತದೆ. ನಾವೆಲ್ಲ ಎಣಿಸ್ತೇವೆ ಏನಂದರೆ, ನಾವು ಇಂಟರ್ನೆಟ್ ಯೂಸ್ ಮಾಡುವಾಗ ಪ್ರಾಕ್ಸಿ ಯೂಸ್ ಮಾಡ್ತೇವೆ, VPN ಯೂಸ್ ಮಾಡ್ತೇವೆ. ಇಲ್ಲ ರೀ, ನೀವು ಎಂತ ಯೂಸ್ ಮಾಡಿದರೂ ಕೂಡ ಅದು ನೀವೇ ಅಂತ ಗೊತ್ತಾಗತ್ತೆ, ನೀವು ಸಿಕ್ಕಾಕೊಳ್ತೀರಿ. ಸೊ ಅದಕ್ಕೆ ನಾನು ಎಲ್ರಿಗೆ ಹೇಳೋದು, ಲಿಂಕ್ ಒತ್ತುವಾಗ ಸ್ವಲ್ಪ ಜಾಗ್ರತೆ. ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಫೋನ್ ಅವ್ರಿಗೆ ಕೊಡಬೇಡಿ. ಯಾಕೆಂದರೆ ಅವರು ಯಾವುದೋ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ಫೋನ್ ಕೊಟ್ಟರೆ ಸಿಕ್ಕಾಕೊಳ್ಳೋದು ನೀವು. ಮತ್ತು ನಿಮ್ಮ ಪಾಸ್ವರ್ಡ್, ನಾನು ಯಾವಾಗಲೂ ಹೇಳಲಿಕ್ಕಿದೆ, ನಿಮ್ಮ ಪಾಸ್ವರ್ಡನ್ನು ಯಾರ ಜೊತೆ ಕೂಡ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡಬೇಕಾದ್ರೆ ಇದೊಂದು ಬ್ಯೂಟಿಫುಲ್ ವೆಬ್ಸೈಟ್, ಬಿಟ್ವಾರ್ಡನ್, BITWARDEN, ಬಿಟ್ವಾರ್ಡನ್ ಸ್ಪೇಸ್ ಪಾಸ್ವರ್ಡ್ ಚೆಕ್ಕರ್ ಅಂತ ಹಾಕಿ. ಬಿಟ್ವಾರ್ಡನ್ ಸ್ಪೇಸ್ ಪಾಸ್ವರ್ಡ್ ಚೆಕ್ಕರ್. ನಿಮ್ಮ ಪಾಸ್ವರ್ಡ್ ಎಂಟರ್ ಮಾಡಿ, ಅದರಲ್ಲಿ ಯೂಸರ್ ನೇಮ್ ಹಾಕಬೇಡಿ, ಖಾಲಿ ಪಾಸ್ವರ್ಡ್. ಆ ಸೈಟ್ ನಿಮ್ಗೆ ಹೇಳ್ತದೆ ಹ್ಯಾಕರ್ಗಳು ನಿಮ್ಮ ಪಾಸ್ವರ್ಡನ್ನು ಎಷ್ಟು ಸೆಕೆಂಡಲ್ಲಿ ಬ್ರೇಕ್ ಮಾಡ್ತಾರೆ ಅಂತ. ನೋಡಿ, ಅದು ಬಿಟ್ವಾರ್ಡನ್ ಸ್ಪೇಸ್ ಪಾಸ್ವರ್ಡ್ ಸ್ಪೇಸ್ ಚೆಕ್ಕರ್ ವೆಬ್ಸೈಟ್ ಬರುತ್ತೆ. ಓಪನ್ ಮಾಡಿ, ಪಾಸ್ವರ್ಡ್ ಹಾಕಿದ್ರೆ ಕೆಲವ್ರದ್ದು 5 ಸೆಕೆಂಡ್, ಕೆಲವ್ರದ್ದು 20 ಸೆಕೆಂಡ್, ಕೆಲವ್ರದ್ದು ಅರ್ಧ ಗಂಟೆ. ಮತ್ತು ನೀವು ಹೇಳ್ತೀರಿ ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಅದಕ್ಕೆ ಎಲ್ಲರೂ ನಿಮ್ಮ ಪಾಸ್ವರ್ಡಲ್ಲಿ ಮಿನಿಮಮ್ 12 ಅಕ್ಷರಗಳಿರಬೇಕು. ಅದರಲ್ಲಿ ಮಿನಿಮಮ್ 12 ಅಕ್ಷರಗಳು. ಅದರಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ ಮತ್ತು ಸಿಂಬಲ್ ಇರಬೇಕು. ನೀವು ಇಷ್ಟು ಮಾಡಿ ನೋಡಿ, ಅದರಲ್ಲಿ ಪಾಸ್ವರ್ಡ್ ಚೆಕ್ಕರಲ್ಲಿ ಎಷ್ಟೋ ಮಿಲಿಯನ್ ಇಯರ್ಸ್ ಅಂತ ಬರ್ತದೆ. ಅಂದರೆ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಲಿಕ್ಕೆ ಆಗಲ್ಲ. ಪಾಸ್ವರ್ಡ್ ಜೊತೆಯಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ ಆ ಆಪ್ಷನ್ ಇದೆ, ಗೂಗಲಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ. ಅದನ್ನು ನೀವು ಆನ್ ಮಾಡಿದರೆ ಯಾರಿಗೂ ನಿಮ್ಮ ಪಾಸ್ವರ್ಡ್ ಸಿಕ್ಕಿದ್ರೂ ಕೂಡ, ಪಾಸ್ವರ್ಡ್ ಎಂಟರ್ ಮಾಡಿದ್ರು ಅವರು, ಒಂದು OTP ನಿಮ್ಮ ಮೊಬೈಲಿಗೆ ಬರ್ತದೆ. ಆ OTP ಹಾಕದೆ ಅಕೌಂಟ್ ಆಕ್ಸೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಪಾಸ್ವರ್ಡ್ ಲೀಕ್ ಆದರೂ ಕೂಡ ಟೆನ್ಷನ್ ಇಲ್ಲ, ಯಾಕಂದರೆ OTP ನಿಮ್ಗೆ ಬರೋದು. ನೀವು ಆ OTPಯನ್ನು ಕೊಟ್ಟರು ನೀವು ಶತದಡ್ರು, ಅದು ಏನು ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಎಷ್ಟೋ ಜನರು ಕೊಡ್ತಾರೆ, ಹಣ ಕಳ್ಕೊಳ್ತಾರೆ. ನಾನು ಬೆಂಗಳೂರಲ್ಲಿದ್ದಾಗ ಒಂದು ಮಾಲಲ್ಲಿದ್ದೆ ನಾನು. ಆ ಮಾಲಿಂದ ನನ್ನ ಹೋಟೆಲ್ ರೂಮಿಗೆ ಹೋಗಲಿಕ್ಕೆ ನಾನು ನನ್ನ ಫೋನ್ ತೆಗೆದು ಒಂದು ಕ್ಯಾಬ್ ಆ್ಯಪನ್ನು ಓಪನ್ ಮಾಡಿದೆ. ನೀವೆಲ್ಲರೂ ಕ್ಯಾಬ್ ಆ್ಯಪ್ ಓಪನ್ ಮಾಡ್ತೀರಲ್ವ? ಓಪನ್ ಮಾಡಿದೆ. ಓಪನ್ ಮಾಡಿ ಆ ಲೊಕೇಶನ್ ಹಾಕಿದೆ. ಲೊಕೇಶನ್ ಹಾಕುವಾಗ 350 ರೂಪೀಸ್ ಅಂತ ಬಂತು. ಓಕೆ ಅಂತ ನೋಡಿದೆ. ಸಡನ್ನಾಗಿ ನನಗೆ ಯಾರ್ದೋ ಒಂದು ಕಾಲ್ ಬಂತು. ಕಾಲ್ ಬಂದು ಒಂದು 5 minutes ಒಳಗಡೆ ನಾನು ಇನ್ನೊಮ್ಮೆ ಆ ಆ್ಯಪಿಗೆ ಹೋಗಿ ಚೆಕ್ ಮಾಡುವಾಗ 450 ರೂಪೀಸ್ ಆಯಿತು. ನಾನು ಎನಿಸಿದೆ 5 ನಿಮಿಷದಲ್ಲಿ ಇದು 100 ರೂಪೀಸ್ ಡಿಫ್ರೆನ್ಸ್ ಬರಲಿಕ್ಕೆ ಏನು ಕಾರಣ ಅಂತ. ಮತ್ತೆ ನಾನು ನನ್ನ ಫೋನ್ ನೋಡಿದೆ. ಫೋನ್ ನೋಡುವಾಗ
ಫಸ್ಟಿಗೆ ನಾನು ಬುಕ್ಕಿಂಗ್ ಮಾಡುವಾಗ ನನ್ನ ಬ್ಯಾಟ್ರಿ ಪರ್ಸಂಟೇಜ್ 6% ಇತ್ತು. ಕಾಲ್ ಆದ ನಂತರ ನನ್ನ ಬ್ಯಾಟ್ರಿ ಪರ್ಸಂಟೇಜ್ 3% ಆಗಿದೆ. ಸೊ ಈ ಆ್ಯಪಿಗೆ ಗೊತ್ತಾಯಿತು ನನ್ನ ಬ್ಯಾಟ್ರಿ ಪರ್ಸಂಟೇಜ್ 3. ಅನಂತ್ ಪ್ರಭುದು ಫೋನ್ ಈಗ 5 ನಿಮಿಷದೊಳಗೆ ಆಫ್ ಆಗ್ತದೆ. ಆಫ್ ಆಗುವ ಮೊದಲು ಅವನಿಗೆ ಕಾರ್ ಒಳಗಡೆ ಕೂತ್ಕೊಂಡು ಫೋನನ್ನು ಚಾರ್ಜ್ ಮಾಡಬೇಕು. ಅದಕ್ಕೆ ಅವ ಈಸ್ ರೆಡಿ ಟು ಪೇ ಎನಿ ಅಮೌಂಟ್ ಆ್ಯಂಡ್ ಗೆಟ್ ದ ಕ್ಯಾಬ್ ಆ್ಯಂಡ್ ಸಿಟ್ ಇನ್ ದ ಕ್ಯಾಬ್ ಅಂತ ಅವ್ರು ಆ ಥರ ಮಾಡ್ತಾರ್ರಿ. ಈಗ ನೀವು ಎಣಿಸ್ಬೋದು ಅವರಿಗೆ ಹೇಗೆ ನನ್ನ ಪರ್ಸಂಟೇಜ್ ಗೊತ್ತಾಯಿತು ಅಂತ. ವೆರಿ ಸಿಂಪಲ್, ನಿಮ್ಮ ಫೋನ್ ತೆಗೀರಿ, deviceinfo.me ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿ ಎಲ್ಲರೂ. deviceinfo.me. ನೀವು ಈ ವೆಬ್ಸೈಟ್ ಓಪನ್ ಮಾಡಿದರೆ ನೀವು ಎಲ್ಲಿದ್ದೀರಿ, ನಿಮ್ಮ ಬ್ಯಾಟ್ರಿ ಪರ್ಸಂಟೇಜ್ ಎಷ್ಟು, ನಿಮ್ಮ ಬ್ಲೂಟೂತ್ ಆನ್ ಇದೆಯೋ ಇಲ್ವೋ, ನೀವು ಫೋನನ್ನು ಪೋರ್ಟ್ರೇಟ್ ಆಗಿ ಇಡ್ತಿದ್ದೀರಾ, ಲ್ಯಾಂಡ್ಸ್ಕೇಪ್ ಆಗಿ ಇಡ್ತಿದ್ದೀರಾ, ನಿಮ್ಮ ಲೊಕೇಶನ್ ಯಾವುದು, ನೀವು ಯಾವ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಜಿಯೋ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಎಲ್ಲ ಡೀಟೇಲ್ಸು ಆ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ನೀವು ವಾಟ್ಸಪ್ಪಲ್ಲಿ ಬೇರೆ ಬೇರೆ ಗ್ರೂಪಲ್ಲಿ ಬರ್ತೀರಿ, ಗ್ರೂಪಲ್ಲಿ ಯಾವುದೆಲ್ಲ ಮೆಸೇಜಸ್ ಬರ್ತದೆ, ಅದರಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ನಾವು ಕ್ಲಿಕ್ ಮಾಡ್ತೇವೆ. ದಯವಿಟ್ಟು ಜಾಗ್ರತೆ, ಲಿಂಕನ್ನು ಕ್ಲಿಕ್ ಮಾಡುವಾಗ ನೀವು ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಹಣೆ ಬರಹ ಆ ಲಿಂಕ್ ಯಾರು ಜನರೇಟ್ ಮಾಡಿದ್ದಾರೆ ಅವರಿಗೆ ಸಿಗುತ್ತೆ. ಬ್ಯಾಟ್ರಿ ಪರ್ಸಂಟೇಜ್ ಕೂಡ ಗೊತ್ತಾಗುತ್ತೆ ಅವರಿಗೆ. ಅದರಲ್ಲಿ ಅವರು ಇನ್ನೊಂದೊಂದು ಪರ್ಮಿಷನ್ ಕೊಡ್ಬೋದು. ಏನು ಪರ್ಮಿಷನ್ ಅಂದರೆ ಆಕ್ಸೆಸ್ ಯುವರ್ ಕ್ಯಾಮರಾ ಅಂತ. ನೀವು ಎಲ್ಲಿಯಾದರೂ ತಪ್ಪಿ ಅದನ್ನು ಬಾತ್ರೂಮಿಗೆ ತೆಗೊಂಡು ಹೋಗ್ತೀರಿ, ನೀವು ಎಷ್ಟೋ ಆ್ಯಪ್ಗಳಿಗೆ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದೀರಿ. ಯಾವುದು? ಕ್ಯಾಮರಾ. ಸೊ ನೆಕ್ಸ್ಟ್ ಟೈಮ್ ಬಾತ್ರೂಮಿಗೆ ಮೊಬೈಲ್ ತಗೊಂಡು ಹೋಗುವಾಗ ಸ್ಮೈಲ್ ಮಾಡಿ. ಸ್ವಲ್ಪ ಜಾಗ್ರತೆ ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ ಎಲ್ಲ ಮೊಬೈಲ್ ತಗೊಂಡು ಹೋಗುವಾಗ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಆ್ಯಪ್ಗಳಿವೆ ನಿಮ್ಮ ಫೋನಲ್ಲಿ. ಆ ಫೋನಿಂದ ನಿಮ್ಮ ಫೋಟೋಸು ವಿಡಿಯೋಸು ರೆಕಾರ್ಡ್ ಆಗ್ತಾ ಇರುತ್ತೆ. www.cybersafegirl.com ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ವಿಸಿಟ್ ಮಾಡಿ. ಫ್ರೀ ಆಗಿ ಡೌನ್ಲೋಡ್ ಮಾಡಲಿಕ್ಕೆ 2 ಪುಸ್ತಕಗಳಿವೆ, ಒಂದು ಕನ್ನಡದಲ್ಲಿ ಒಂದು ಇಂಗ್ಲೀಷಲ್ಲಿ, ಸೈಬರ್ ಸೇಫ್ ಗರ್ಲ್ ಅಂತ. ಅದನ್ನು ಓದಿ ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲಿ ಅದನ್ನು ಫಾರ್ವರ್ಡ್ ಮಾಡಿ. ಇಂಟರ್ನೆಟ್ಟನ್ನು ಜಾಗ್ರತರಾಗಿ ಯೂಸ್ ಮಾಡಿ. ಡಿ-ನೆಟ್ ಇದು 25th ಇಯರ್ ಸೆಲೆಬ್ರೇಷನಿಗೂ ನನಗೆ ಕರಿಬೇಕಂತ ಹೇಳಿ ನಾನು ಬಯಸ್ತೇನೆ. ಗಾಡ್ ಬ್ಲೆಸ್ ಯು. ವಿಶಿಂಗ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.